ಸದ್ಗುರು ಸಿದ್ಧಾರೂಢಾಯ ನಮಃ. ಇವತ್ತಿನ ದಿವಸ ಗುರುಪೌರ್ಣಿಮೆ ಇದ್ದ ಕಾರಣ ಸದ್ಗುರು ಮಹರ್ಷಿ ವೇದವ್ಯಾಸರ ಒಂದು ಜನ್ಮದಿನವನ್ನು ಆಚರಿಸುತ್ತಾ ಅವರ ಪಾದಪದ್ಮಗಳಿಗೆ ಸಾಷ್ಟಾಂಗ ನಮಸ್ಕಾರಗಳನ್ನು ಸಲ್ಲಿಸುತ್ತಾ ಈ ದಿನ ಶರೀಫ್ ಸಾಹೇಬರ ಒಂದು ಪದ್ಯ ನನ್ನೊಳಗ ನಾ ತಿಳ್ಕೊಂಡೆ ನನಗೆ ಬೇಕಾದ ಗಂಡನ್ನು ಮಾಡಿಕೊಂಡೆ ಅಂತಕ್ಕಂಥ ಪದ್ಯವನ್ನು ನಾವು ನೀವೆಲ್ಲ ಇವತ್ತಿನ ದಿವಸ ಚಿಂತಮಂಥನ ಮಾಡೋಣ. ನನ್ನೊಳಗ ನಾ ತಿಳ್ಕೊಂಡೆ ನನಗೆ ಬೇಕಾದ ಗಂಡನ್ನು ಮಾಡಿಕೊಂಡೆ, ಆಜ್ಞಾ ಪ್ರಕಾರ ನಡ್ಕೊಂಡೆ, ನಾ ಎಲ್ಲರ ಹಂಗನ್ನು ಹರಕೊಂಡೆ ಅಂತೇಳಿ ಹೇಳ್ತಾರೆ. ಅಂದ್ರೆ ತಾಯಿ ಗರ್ಭದೊಳಗೆ ಜನಿಸೋದು ಕರ್ಮಧರ್ಮ ಸಂಯೋಗ. ಆ ಒಂದು ಇಂಥವ್ರ ಹೊಟ್ಯಾಗ ಹುಟ್ಟಬೇಕು ಅಂತಕ್ಕಂಥ ಒಂದು ಸ್ವಾತಂತ್ರ್ಯ ನಮಗಿರುವುದಿಲ್ಲ. ಆದ್ರೆ ಗುರುವಿನ ಮಾರ್ಗದೊಳಗೆ ಪುನರ್ಜಾತವಾಗುವುದು ಅಂದ್ರೆ ಪುನಃ ಹುಟ್ಟುವಂಥದ್ದು ಸ್ವಲ್ಪ ಮಟ್ಟಿಗೆ ನಮ್ಮ ಆಯ್ಕೆ ಆಗಿರ್ತೈತಿ. ಅಂದ್ರೆ ನಾವು ಈ ಭೂಮಿ ಮೇಲೆ ಹುಟ್ಟಿ ಬಂದ ಮೇಲೆ ಮೋಕ್ಷದ ಮಾರ್ಗವನ್ನು ತೋರಿಸುವಂಥ ಸದ್ಗುರುವನ್ನು ಆಯ್ಕೆ ಮಾಡಿಕೊಳ್ಳೋದು ನಮ್ಮ ಕೈಯೊಳಗೈತಿ ಅಂತ ಹೇಳ್ತಾರೆ. ಗುರು ಸಮೀಪಕ್ಕೆ ಹೋಗೋದು, ಗುರು ದೀಕ್ಷಾ ಪಡ್ಕೊಳ್ಳೋದು ಇವೆಲ್ಲ ಒಂದು ರೀತಿ ಪ್ರತಿಜ್ಞಾಪೂರ್ವಕವಾಗಿ ನಡೆಯುವಂಥ ಕ್ರಿಯೆಗಳಾಗ್ಯಾವ. ಅಂಥ ಒಂದು ಪ್ರಜ್ಞಾಪೂರ್ವಕ ಸನ್ನಿವೇಶವನ್ನು ಶರೀಫ್ ಸಾಹೇಬರು ಈ ಒಂದು ಪದ್ಯದೊಳಗೆ ಹಾಡಿ ಹೇಳ್ಯಾರ. ತಾವು ಶರಣಸತಿಯಾಗಿ ಗುರುಪತಿಯನ್ನು ಅವಗ್ರಹಿಸಿದ ಪ್ರಸಂಗವನ್ನು ಮಾರ್ಮಿಕವಾಗಿ ಇಲ್ಲಿ ಹಾಡಿಕೊಂಡು ಹೋಗ್ಯಾರ. ನನ್ನೊಳಗೆ ನಾ ತಿಳ್ಕೊಂಡೆ ಅಂತಕ್ಕಂಥದ್ದು ಇದು ಬಹಳ ಮಹತ್ವದ ವಾಕ್ಯ. ಅಂದ್ರೆ ಒಳಗೆ ತಿಳಿಯೋದು ಆಧ್ಯಾತ್ಮ ಸಾಧನೆಯ ಒಂದು ಮೊದಲ ಮೆಟ್ಲು. ಬಹಳಷ್ಟು ಜನ ವಯಸ್ಸಾದ ಮೇಲೆ ತಮ್ಮ ಒಳಗನ್ನು ತಾವು ತಿಳ್ಕೊಂಡಿರೋದಿಲ್ಲ. ತಮ್ಮ ಒಳಗಿನ ಅಂದ್ರೆ ನಮ್ಮ ಅಂತರಂಗವನ್ನು ನಾವು ತಿಳಿಯೋದು ಅತ್ಯಂತ ಕಠಿಣವಾದಂಥ ಒಂದು ಸಂಗತಿ. ಭೂಗರ್ಭವನ್ನು ಅಗೆದು ಅಂದ್ರೆ ಭೂಮಿಯನ್ನು ಅಗದ ಅದರ ಆಳದೊಳಗೆ ಏನೈತಿ ಅಂತಕ್ಕಂಥದ್ದನ್ನು ನಾವು ನೋಡ್ಬೋದು. ಅಂತರಿಕ್ಷದೊಳಗೆ ಹಾರಿ ಅದರ ಆಚೆ ಏನೈತಿ ಅಂತಕ್ಕಂಥದ್ದನ್ನು ನಾವು ತಿಳ್ಕೊಬೋದು. ಆದ್ರೆ ಅಂತರ್ಮುಖಿಯಾಗಿ ನಮ್ಮ ಚಿತ್ತದ ಒಳಗೆ ಅಡಗಿರುವಂಥ ಸತ್ ಸ್ವರೂಪವನ್ನು ತಿಳಿದುಕೊಳ್ಳೋದು ಅತ್ಯಂತ ಕಠಿಣವಾದಂಥ ಒಂದು ಸಂಗತಿ. ನಮ್ಮ ಮನಸ್ಸು ನಮ್ಮ ನಿಜ ಸ್ವರೂಪವನ್ನು ತಿಳಿಸುವುದರ ಬದಲು ಭ್ರಮೆಗಳನ್ನು ತೋರಿಸೋದು ಹೆಚ್ಚು. ಬಾಹ್ಯ ಭ್ರಾಂತಿಗಳನ್ನು ಅಳಿದು ಅಂತರಂಗದ ಹರಿದಾಟವನ್ನು ತಿಳಿದ ಆ ಒಂದು ಹರಿದಾಟವನ್ನು ನಿಲ್ಲಿಸುವ ಯೋಗ್ಯ ಗುರುವನ್ನು ಪಡೆದುಕೊಳ್ಳೋದು ಅದೇನು ಸುಲಭದ ಮಾತಲ್ಲ. ಶರೀಫರು ಅಂಥ ಒಂದು ಯೋಗ್ಯವಾಗಿರ್ತಕ್ಕಂಥ ಗುರುವನ್ನು ಪಡ್ಕೊಂಡು ತಮ್ಮನ್ನು ತಾವು ಪರಮಾತ್ಮನ ಕಡೆಗೆ ಕರ್ಕೊಂಡು ಹೋಗುವಂಥ ಆ ಗುರುವನ್ನೇ ಗಂಡನನ್ನಾಗಿ ಅಂದ್ರೆ ತಮ್ಮ ಒಡೆಯನನ್ನಾಗಿ ಮಾಡಿಕೊಂಡರು. ಬರೀ ಗುರುಗಳನ್ನು ಪಡೆದುಕೊಳ್ಳೋದಷ್ಟ ಮುಖ್ಯ ಅಲ್ಲ, ಅವರ ಆಜ್ಞೆಯಂತೆ ನಡ್ಕೊಂಡ ಎಲ್ಲ ಹಂಗುಗಳನ್ನು ಹರ್ಕೊಂಡ ಗುರುವಿಗೆ ಸಂಪೂರ್ಣವಾಗಿ ಶರಣಾಗತನಾಗುವುದು ಇನ್ನೂ ಕಠಿಣವಾದಂಥ ಕಾರ್ಯ. ಆದ್ರೆ ಶರೀಫ್ ಸಾಹೇಬರು ಆ ಒಂದು ಕಠಿಣವಾಗಿರ್ತಕ್ಕಂಥ ಕಾರ್ಯವನ್ನು
ಸುಲಭವಾಗಿಸ್ಕೊಂಡ ಆ ಗುರುವಿನ ಮಾರ್ಗದೊಳಗೆ ಅವರು ನಡೆದಾರ. ಇನ್ನು 1ನೇ ನುಡಿಯೊಳಗೆ 6 ಮಕ್ಕಳನ್ನು ಅಡವಿಗಟ್ಟಿದೆ, 3 ಮಕ್ಕಳನ್ನು ಬಿಟ್ಟು ಕೊಟ್ಟೆ, ಧೀರ ಇವನ ಮೇಲೆ ಮನವಿಟ್ಟೆ, ನಾ ಸಾರವಿಲ್ಲದ ಭಾಳ ಸುಟ್ಟು ಬಿಟ್ಟೆ ಅಂತೇಳಿ ಹೇಳ್ತಾರೆ. ಇದರ ಅರ್ಥ ಏನಪ್ಪ ಅಂತಂದ್ರೆ 6 ಮಕ್ಕಳು ಅಂತಂದ್ರೆ ಕಾಮಾದಿ ಅರಿಷಡ್ ವರ್ಗಗಳು. ಅವುಗಳನ್ನು ಅಡವಿಗಟ್ಟುವುದು ಅಂತಂದ್ರೆ ಅವುಗಳನ್ನು ಇಲ್ಲದಂತೆ ಮಾಡೋದಲ್ಲ. ಅವುಗಳ ಶಕ್ತಿಯನ್ನು ಬಳಸ್ಕೊಂಡ, ಅವುಗಳಿರ್ತಕ್ಕಂಥ ವಿಷಯಾಸಕ್ತಿಯನ್ನು ಬಳಸ್ಕೊಂಡ, ಆ ವಿಷಯಾಸಕ್ತಿಯನ್ನು ತಡೆಗಟ್ಟಿ ಹತೋಟಿಯಲ್ಲಿ ಇಟ್ಟುಕೊಂಡ ಅದೇ ಒಂದು ಶಕ್ತಿಯನ್ನು ಭಕ್ತಿಯನ್ನಾಗಿ ಪರಿವರ್ತನೆ ಮಾಡಿಕೊಂಡ ಮುಕ್ತಿಯನ್ನು ನಾವು ಹೊಂದಬೇಕಾಕತಿ. ಅಡವಿ ಅಂತಕ್ಕಂಥದ್ದು ಇಲ್ಲೇ ಒಂದು ಶಕ್ತಿಯ ಅಸ್ತವ್ಯಸ್ತತೆಯ ಸಂಕೇತ. ಅರಿಷಡ್ ವರ್ಗಗಳ ಶಕ್ತಿಯನ್ನು ಸರಿಯಾದ ಮಾರ್ಗದೊಳಗೆ ನಡೆಸಿದ್ರೆ ಅದು ನಮ್ಮನ್ನು ಉದ್ಧರಿಸುವಂಥ ಭಕ್ತಿಯಾಗಿ ಪರಿವರ್ತನೆಗೊಳ್ತತಿ. ಇನ್ನು ಅಡವಿ ಅಂತಕ್ಕಂಥ ಪದವನ್ನು ಇಲ್ಲೇ ತಪಸ್ಸಿನ ಸಂಕೇತವಾಗಿ ಕೂಡ ಬಳಕೆ ನಾವು ಮಾಡ್ಕೋಬೋದು. ಕಠಿಣವಾಗಿರ್ತಕ್ಕಂಥ ಒಂದು ಸಾಧನೆಯ ಮೂಲಕವೇ ಅರಿಷಡ್ ವರ್ಗಗಳನ್ನು ನಾವು ಪರಿವರ್ತಿಸಲು ಅಥವಾ ನಮ್ಮ ಹತೋಟಿಯಲ್ಲೇ ಇಟ್ಕೊಳ್ಳೋಕೆ ಸಾಧ್ಯ. ಇನ್ನು 3 ಮಕ್ಕಳನ್ನು ಬಿಟ್ಟು ಕೊಟ್ಟೆ ಅಂತಂದ್ರೆ 3 ಮಕ್ಕಳು ಅಂದ್ರೆ ತ್ರಿಗುಣಗಳಾದಂಥ ಸತ್ವ, ರಜ ಮತ್ತು ತಮೋಗುಣಗಳು. ಇವುಗಳನ್ನು ಸಾಧಕ ಆದಂಥವ ಮೀರಲೇಬೇಕು. ಈ ತ್ರಿಗುಣಗಳನ್ನು ಮೀರಿದವನಿಗೆ ಆತ್ಮ ಸಾಕ್ಷಾತ್ಕಾರ ಆಕ್ಕೈತಿ. ಸತ್ವಗುಣ ಅಂದ್ರೆ ಶಾಂತಿ, ಸಮಾಧಾನ, ಭಕ್ತಿ, ಶ್ರದ್ಧೆ, ಹಿತಮಿತವಾಗಿರ್ತಕ್ಕಂಥ ಕಾಯಕ, ಪ್ರಕೃತಿಗೆ ಹೊಂದಿಕೊಂಡ ನಡೆಸುವಂಥ ಒಂದು ಜೀವನ. ಇನ್ನು ರಜೋಗುಣ ಅಂತಂದ್ರೆ ರಾಗದ್ವೇಷಗಳ ಸಮ್ಮಿಶ್ರಣ. ಅಂದ್ರೆ ರಾಗದ್ವೇಷ ಅಂದ್ರೆ ವಿಷಯಾಸಕ್ತಿ ಒಳಗೆ ಅನುರಕ್ತರಾಗೋದು. ಆ ಒಂದು ವಿಷಯ ಸುಖ ಸಿಗಲಿಲ್ಲ ಅಂದಾಗ ಅವುಗಳನ್ನು ದ್ವೇಷ ಮಾಡೋದು. ಇಂಥ ಒಂದು ಸಮ್ಮಿಶ್ರಣವಾದಂಥ ಒಂದು ಗುಣ. ಬೇಕಾದದನ್ನು ಅತಿಯಾಗಿ ಪ್ರೀತಿ ಮಾಡೋದು, ಬೇಡವಾದದ್ದನ್ನು ಅತಿಯಾಗಿ ದ್ವೇಷ ಮಾಡೋದು, ಅತಿ ಕ್ರಿಯಾಶೀಲತೆ ಮಾಡಿದುದನ್ನು ಅತಿಯಾಗಿ ಹೇಳಿಕೊಳ್ಳೋದು ಮುಂತಾದವು ಏನಕ್ಕವು ಅಂತಂದ್ರೆ ರಜೋಗುಣದ ಲಕ್ಷಣಗಳು ಅಂತ ಹೇಳ್ತಾರೆ. ಇನ್ನು ತಮೋಗುಣ ಅಂತಂದ್ರೆ ಆಲಸ್ಯ, ನಿಷ್ಕ್ರಿಯತೆ, ನಕಾರಾತ್ಮಕ ಆಲೋಚನೆ, ತಪ್ಪು ತಿಳುವಳಿಕೆ, ಹೊಟ್ಟೆ ಕಿಚ್ಚು, ಮುಂಗೋಪ ಇವೆಲ್ಲ ಈ ಒಂದು ತಮೋಗುಣದ ಲಕ್ಷಣಗಳು. ಸಾಧಕ ಆದಂಥವ ಈ ಎಲ್ಲವನ್ನು ಮೀರಿ ಯಥಾರ್ಥ ನಡೆನುಡಿಗಳನ್ನು ಅಳವಡಿಸ್ಕೊಳ್ಬೇಕು. ಅಲ್ಲದ ರಾಮಕೃಷ್ಣ ಪರಮಹಂಸರು ಈ 3 ಗುಣಗಳನ್ನು ಕಾಡಿನಲ್ಲಿ ಗಂಟು ಬಿದ್ದ ಕಳ್ಳರು ಅಂತೇಳಿ ಯಾವ ಪರಮಹಂಸರು ಕೂಡ ಕರೆದಾರ. ಈ ಅರಿಷಡ್ ವರ್ಗಗಳು ಮತ್ತು ತ್ರಿಗುಣಗಳನ್ನು ಮೀರಿ ಇವುಗಳನ್ನು ಗೆಲ್ಲುವ ಮಾರ್ಗವನ್ನು ಕಲಿಸಿಕೊಟ್ಟಂಥ ಧೀರನಾದ ಸದ್ಗುರುವಿನ ಮೇಲೆ ಮನಸ್ಸಿಟ್ಟೆ ನಿಸ್ಸಾರವಾದ ಈ ಕ್ಷಣಭಂಗುರವಾದ ಈ ಸಂಸಾರವನ್ನು ಸುಟ್ಟು ಬಿಟ್ಟೆ ಅಂತೇಳಿ ಯಾವ ನಮ್ಮ ಒಂದು ಕಥಾನಾಯಕರಾದಂಥ ಶರೀಫ್ ಸಾಹೇಬರು ಇಲ್ಲೇ ಈ ಒಂದು ನುಡಿಯೊಳಗೆ ಹೇಳ್ಯಾರ. ಇನ್ನು 2ನೇ ನುಡಿಯೊಳಗೆ ಒಂದನಾಡಿದರೆ ಕಡಿಮೆ ಎಂದೇ ಮತ್ತೆರಡಾಡಲು ಹೆಚ್ಚೆಂದೇ ಬೆಳಗಿನ ಮಾತಿದು ಉಳಿತೆಂದೆ ನಾ ಕಡು ಜ್ಞಾನಿಗಳಿಗೆ ತಿಳಿತೆಂದೆ ಅಂತೇಳಿ ಇಲ್ಲೇ ಈ ನುಡಿಯೊಳಗೆ ಅವರು ಹಾಡ್ಯಾರ. ಇಲ್ಲೇ ಒಂದನಾಡಿದರೆ ಕಡಿಮೆ ಎಂದೇ ಮತ್ತೆರಡಾಡಲು ಹೆಚ್ಚೆಂದೆ ಅಂತೇಳಿ ಶರೀಫ್ ಸಾಹೇಬರು ಹೇಳ್ತಾರೆ. ಇದು ಒಂದು ಬೆಳಗಿನ ಮಾತು ಅಂತೇಳಿ ಸ್ವತಃ ಶರೀಫ್ ಸಾಹೇಬ್ರೆ ಹೇಳ್ಕೊಂಡಾರ.
ಮತ್ತು ಇದನ್ನು ತಿಳಿದುಕೊಳ್ಳಾಕ ಕಡು ಜ್ಞಾನಿಗಳೇ ಆಗಬೇಕು ಅಂತೇಳಿ ಅವರು ಹೇಳ್ಯಾರ. ಹಂಗಂದಮೇಲೆ ಇದರಲ್ಲಿ ಏನೋ ರಹಸ್ಯ ಇರಲೇಬೇಕು. ಹೆಂಗಪ್ಪ ಅಂತಂದ್ರೆ, ಸಾಮಾನ್ಯವಾಗಿ ಅತ್ತೆ ಸೊಸೆಯರು ಜಗಳ ಮಾಡುವಾಗ ಸೊಸೆ ಹೇಳ್ತಿರ್ತಾಳೋ, ಇವ್ರ ಹತ್ತಿರ ಮಾತಾಡಿದ್ರೂ ಕಷ್ಟ, ಮಾತಾಡದ ಇದ್ರೂ ಕಷ್ಟ, ಮಾತಾಡಿದ್ರೆ ಅತಿ ಮಾತಾಡ್ತಿ ಅಂತಾರೋ, ಮಾತಾಡದಿದ್ರೆ ಸೊಕ್ಕು ಬಂದೈತಿಕಿಗೆ ಅಂತ ಹೇಳ್ತಾರೆ. ಅದಕ್ಕೆ ಜಾಣಳಾದಂಥ ಸೊಸೆ ಹೆಂಗೆ ಅತ್ತಿ ಜೊತೆ ಹೊಂದ್ಕೊಳ್ಳಾಕ ಒಂದು ಅತ್ಯುತ್ತಮವಾದಂಥ ಮಾರ್ಗವನ್ನು ಕಂಡ್ಕೋತಾಳೋ, ಹಂಗೆ ಧರ್ಮ ಸಾಧನೆಯೊಳಗೆ ಅಥವಾ ಯೋಗ ಸಾಧನೆಯಲ್ಲಿ ಯಾವ ಒಂದು ಅತಿಗಳಿಗೂ ಅವಕಾಶ ಇರಬಾರ್ದು. ಅತಿಗಳು ಅಂತಂದ್ರೆ ಯಾವುದೂ ಹೆಚ್ಚಾಗಬಾರ್ದು, ಎಲ್ಲ ಮಿತವಾಗಿರಬೇಕು ಅಂತ ಹೇಳ್ತಾರೆ. ಅತಿ ಎಂಬುದು ಮನುಷ್ಯನನ್ನು ಬಂಧನಕ್ಕೆ ಈಡು ಮಾಡ್ತೈತಿ. ಅತಿ ಅಂತಂದ್ರೆ ಯಾವುದಾದ್ರೂ ನಾವು ಒಂದು ದುಶ್ಚಟಕ್ಕೆ ಬಲಿಯಾಗಿದ್ವಿ ಅಂತಂದ್ರೆ ಆ ದುಶ್ಚಟವನ್ನು ಬಿಟ್ಟು ಅದರಿಂದ ಪಾರಾಗೋದಕ್ಕೆ ನಮ್ಗೆ ಭಾಳ ಕಷ್ಟ ಆಕೈತಿ. ಯಾಕಂತಂದ್ರೆ ಅದನ್ನು ಅತಿಯಾಗಿ ನಾವು ನಮ್ಮ ಶರೀರಕ್ಕೆ ರೂಢಿಸಿಬಿಟ್ಟಿರ್ತೀವಿ. ಅದನ್ನು ಆ ಒಂದು ಅತಿಯಾದ ರೂಢಿಯನ್ನು, ಅತಿಯಾದ ಒಂದು ಚಟವನ್ನು ನಾವು ರೂಢಿಸ್ಕೊಂಡಿರೋದ್ರಿಂದ ಏನಾಕತಿ ಅಂತಂದ್ರೆ ಅದು ನಮ್ಗೆ ಬಂಧನಕ್ಕೆ ಹೇಳ್ಕೊಂಡು ಹೋಗತಿ. ಅದನ್ನು ನಾವು ಬಿಟ್ಟು ಇರಲಾರ್ದಂಥ ಒಂದು ಸ್ಥಿತಿಯೊಳಗೆ ನಮ್ಮ ಮನಸ್ಸು ಬಂದಿರ್ತೈತಿ. ಈ ಒಂದು ಕಾರಣದಿಂದನ ಜ್ಞಾನಿಗಳು ಹೇಳ್ತಾರೋ, ಅತಿ ಸರ್ವತ್ರ ವರ್ಜಯೇತ್ ಅಂತೇಳಿ ಹೇಳ್ತಾರೆ. ಶರೀಫರ ಒಂದು ಈ ಮೇಲಿನ ಮಾತನ್ನು ಈ ಒಂದು ಅರ್ಥದೊಳಗೆ ತೆಗೆದುಕೊಳ್ಳೋದು ಅತ್ಯಂತ ಸೂಕ್ತ ಅಂತ ಅನಿಸ್ತೈತಿ. ಮಧ್ಯಮ ಮಾರ್ಗದೊಳಗೆ ನಡೆಯೋದು ಯೋಗ ದೃಷ್ಟಿಯಿಂದ ಅತ್ಯಂತ ಉಚಿತವಾದದ್ದು. ಭಗವದ್ಗೀತೆ ಕೂಡ ಇದನ್ನೇ ಸಮರ್ಥನೆ ಮಾಡ್ತದೆ. ಅತಿಯಾಗಿ ನಿದ್ದೆ ಮಾಡೋದು ಅಥವಾ ಅತಿಯಾಗಿ ಉಪವಾಸ ಮಾಡೋದು ಅಥವಾ ಅತಿಯಾಗಿ ತಿನ್ನೋದು, ಅತಿಯಾಗಿ ವಿಶ್ರಾಂತಿ ಮಾಡೋದು, ಇವೆಲ್ಲವನ್ನು ಬಿಟ್ಟ ಈ ಎಲ್ಲವನ್ನು ಯೋಗ್ಯ ರೀತಿಯಲ್ಲಿ ಇವುಗಳನ್ನು ನಾವು ಆಚರಿಸಬೇಕು ಅಂತೇಳಿ ಆ ಭಗವದ್ಗೀತೆ ಕೂಡ ನಮಗಿಲ್ಲೇ ಹೇಳ್ತೈತಿ. ಆ ಒಂದು ಭಗವದ್ಗೀತೆಯ ಅಧ್ಯಾಯ 6 ಶ್ಲೋಕ 17 ಏನು ಹೇಳ್ತಾನೋ ಕೃಷ್ಣ ಪರಮಾತ್ಮ ಅಂತಂದ್ರೆ, ಯುಕ್ತ ಆಹಾರ ವಿಹಾರಸ್ಯ ಯುಕ್ತ ಚೇಷ್ಟಸ್ಯ ಕರ್ಮಸು ಯುಕ್ತ ಸ್ವಪ್ನಾವ ಬೋಧಸ್ಯ ಯೋಗೋ ಭವತಿ ದುಃಖ ಅಂತ ಹೇಳ್ತಾರೆ. ಇದು ಮಧ್ಯಮ ಮಾರ್ಗ, ಇದನ್ನೇ ಸುವರ್ಣ ಮಾರ್ಗ ಅಂತೇಳಿ ಹೇಳ್ತಾರೆ. ಎಲ್ಲ ಜ್ಞಾನಿಗಳು, ಅನುಭಾವಿಗಳು ಇದನ್ನು ಒಪ್ಪಿಕೊಂಡಿರುವಂಥ ಒಂದು ಮಾರ್ಗ. ಅಂದ್ರೆ ಈ ಒಂದು ನಾವು ಸಾಧನಾ ಕ್ರಮದೊಳಗಿದ್ದಾಗ ಏನು ಮಾಡಬೇಕು ಅಂದ್ರೆ, ಅತಿಯಾದ ವಿಷಯಾಸಕ್ತಿಯನ್ನು ಹತೋಟಿಯಲ್ಲಿಟ್ಟುಕೊಂಡ ಅರಿಷಡ್ ವರ್ಗಗಳಾಗಲಿ ಅಥವಾ ರಾಜಸ ತಾಮಸ ಸಾತ್ವಿಕ ಗುಣಗಳನ್ನಾಗಲಿ ಅವುಗಳನ್ನು ಹತೋಟಿಯಲ್ಲಿ ಇಟ್ಕೊಂಡ ಅಂದ್ರೆ ಅವನು ಮೂರು ಅಲ್ಲವಾಗಿಸುವಂಗಿಲ್ಲ, ಅವು ಬೇಕಂತನೂ ಅನಿಸೋಂಗಿಲ್ಲ. ಆ ರೀತಿ ಮಧ್ಯಮ ಮಾರ್ಗದೊಳಗೆ ನಾವು ನಡ್ಕೊಂಡು ಹೋಗಬೇಕು ಅಂತೇಳಿ ಯಾವ ಶರೀಫ್ ಸಾಹೇಬರು ಹೇಳ್ತಾರೆ. ಇನ್ನು ಕೊನೆ ನುಡಿಯೊಳಗೆ, ಶಿವ ಶಿವ ಎಂಬ ಹಾದಿ ಬೇಡಿಕೊಂಡೆ, ನಾ ಗುರು ಉಪದೇಶವ ಪಡೆದುಕೊಂಡೆ, ಭವಕ್ಕೆ ಬಾರದಂತೆ ನಡ್ಕೊಂಡೆ, ಗುರು ಗೋವಿಂದನ ಪಾದ ಹಿಡ್ಕೊಂಡೆ ಅಂತೇಳಿ ಈ ಒಂದು ಕೊನೆಯ ನುಡಿಯೊಳಗೆ ಹೇಳ್ತಾರೆ. ಈ ಮೂರನೇ ನುಡಿ ಬಹಳ ಸರಳವಾಗಿ ಸ್ಪಷ್ಟವಾಗಿ ತಿಳಿಯುವಂಗೆ ಐತಿ. ಗುರು ಉಪದೇಶವನ್ನು ಪಡ್ಕೊಂಡ ಶಿವ ಶಿವ ಎನ್ನುವಂಥ ದಾರಿಯನ್ನು ನಾನು ಹಿಡಿದೆ ಅಂತೇಳಿ ಹೇಳ್ತಾರೆ. ಹಂಗೆ ಬಸವಣ್ಣನವ್ರು ಹೇಳಿದಂಗೆ, ಶಿವಪಥ ನರಿವಡೆ ಗುರುಪಥವೇ ಮೊದಲು. ಅಂದ್ರೆ ಒಂದು ಮುಕ್ತಿ ಮಾರ್ಗವನ್ನು ನಾವು ಸಾಧಿಸಬೇಕಾದ್ರೆ ಶಿವಪಥದಲ್ಲಿ ಸರಿಯಾಗಿ ನಡೆದ್ರೆ ಈ ಒಂದು ಜನನ ಮರಣ ಅಂತಕ್ಕಂಥ ಒಂದು ಭವಚಕ್ರದ ಭಾರವನ್ನು ಅಥವಾ ಈ ಜನನ ಮರಣ ಬಾರದಂತ ನಾವು ಮಾಡಿಕೊಳ್ಳಬಹುದು ಅಂಥೇಳಿ
ಆ ಶರೀಫ್ ಸಾಹೇಬರು ಸದ್ಗುರುವಿನ ದಯದಿಂದ ಹಾಗೆ ಮಾಡಿಕೊಂಡ ಗುರು ಗೋವಿಂದನ ಪಾದವನ್ನು ಗಟ್ಟಿಯಾಗಿ ಇಲ್ಲೇ ಹಿಡ್ಕೊಂಡೆ ನಾನು ಅಂತೇಳಿ ಹೇಳ್ತಾ, ನನ್ನೊಳಗೆ ನಾ ತಿಳ್ಕೊಂಡೆ, ನನಗೆ ಬೇಕಾದ ಗಂಡನ್ನು ಮಾಡಿಕೊಂಡೆ ಅಂತೇಳಿ ಶರೀಫ್ ಸಾಹೇಬರು ಇಲ್ಲೇ ನಮಗೆ ತಿಳಿಸಿ ಕೊಟ್ಟಾರ. ಅನ್ನುವಲ್ಲಿಗೆ ಇವತ್ತಿನ ಒಂದು ಪ್ರವಚನ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸೋಣಂತ. ಬೋಧ ಒಂದೇ, ಬ್ರಹ್ಮ ನಾದ ಒಂದೇ, ಶಿಶುನಾಳಧೀಶನ ಭಾಷೆ ಒಂದೇ. ಜೈ ಮಂಗಲಂ, ಜೈ ನಮಃ ಪಾರ್ವತಿ ಪತೆ ಶಿವ ಹರ ಹರ ಮಹಾದೇವ. ಶ್ರೀ ಸದ್ಗುರು ಸಿದ್ಧಾರೂಢಾಯ ನಮಃ. ಶ್ರೀಮನ್ಯ ಜೀವನ ಶಿವಯೋಗಿ ಮಹಾರಾಜ್ ಕಿ ಜೈ.